ಇನ್ನು ಇಷ್ಟೊಂದು ಒಡನಾಟ ಇದ್ದಂತಹ ಶಂಕರ್ ನಾಗ್ ಅವರು ಇಲ್ಲ ಅಂದ ದಿನ ಹೋಗ್ಬಾರ್ದಾಗಿತ್ತು. ಆ ಥರದ ವ್ಯಕ್ತಿ ಹಿಂದೆ ಯಾರೂ ಇರಲಿಲ್ಲ, ಮುಂದೇನೂ ಬರಲ್ಲ. ಅವ್ರೇನು ಹೇಳಿದ್ರು ಗೊತ್ತಾ, ನಾನು ಸತ್ರೂ ಶೂಟಿಂಗ್ ನಿಲ್ಬಾರ್ದು, ಯಾರು ನಿಲ್ಲಿಸ್ಬಾರ್ದು, ಶೋ ಮಸ್ಟ್ ಗೋ ಆನ್ ಅಂತ ಹೇಳಿದ್ರು ಗೊತ್ತಾ. ಲೈಟ್ ಹುಡುಗರು ರಿಫ್ಲೆಕ್ಟ್ ಎತ್ಕೊಂಡು ಬರೋಕ್ಕಾಗಲ್ಲ, ನಾವು ಜನ್ರೇಟ್ರ್ ಮೇಲ್ ಬರೋಲ್ಲ ನಾವು ಅಂತಂದ್ರೆ, ಯಾಕ್ರೋ ಬರಲ್ಲ, ಯಾಕ್ರೋ ಎತ್ತಕ್ಕಾಗಲ್ಲ. ಶಂಕರ್ನಾಗ ರಿಫ್ಲೆಕ್ಟರ್ ಎತ್ಕೊಂಡು ಎತ್ತಿದ್ದಾರೆ ಮೇಲಕ್ಕೆ. ಅದಾದ ನಂತರ ಶಂಕರ್ ನಾಗ್ ಅವರ ಜೊತೆಗೆ ಅದು ಇನ್ನೊಂದು ವ್ಯಕ್ತಿ ನಡೆಸುವಂತ ಅವಕಾಶ, ಅದು ಆ legendary ವ್ಯಕ್ತಿ ಬಹುಶಃ ಇವಾಗ ಇಲ್ಲಿ ಇದ್ದಿದ್ರೆ, ಬದುಕಿದ್ದಿದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿನೇ ಏನೋ ಆಗೋಗ್ತಿರೋದು. ಅವ್ರು ಏನು ಇಷ್ಟಪಡ್ತಿದ್ರು ಅಂದರೆ, ಏನೇ ಆಗಲಿ ಫಸ್ಟು ನಮ್ಮಲ್ಲಿರಬೇಕು, ನಮ್ಮ ಕರ್ನಾಟಕಕ್ಕೆ ಇರಬೇಕು. ಮೆಟ್ರೋ ಅವ್ರು ಆವಾಗಲೇ ಯೋಚನೆ ಮಾಡಿದ್ರಲ್ಲಪ್ಪ. ಹೌದು. ಆ್ಯಕ್ಚುಲಿ ರಾಮಕೃಷ್ಣ ಹೆಗಡೆ ಅವ್ರ ಜೊತೆ ಜರ್ಮನಿಗೆ ಹೋಗಿ ಅಪ್ರೂ ತೊಗೊಂಬಂದಿದ್ರು. ಅದೇನು ಅಂಡರ್ಗ್ರೌಂಡ್ ಮೆಟ್ರೋ. ಯಾವ ಟ್ರಾಫಿಕ್ಗೂ ತೊಂದರೆ ಆಗದಿರೋ ಥರ ಅವ್ರು ಪ್ಲ್ಯಾನ್ ಮಾಡಿದ್ರು ಅವರು. ಅವ್ರು ಬಿಡಿ, ಅವ್ರ ಬಗ್ಗೆ ಹೇಳೋಕ್ಕೆ ಈ ಪ್ರೋಗ್ರಾಮ್ ಸಾಗಲ್ಲ. ನಿಮಗೆ ಅವ್ರ ಪರಿಚಯ, ಮೊದಲ ಭೇಟಿ? ನಾನು ಅವಾಗಿನ NSDಲಿ ಓದ್ತಾ ಇದ್ದೆ. ನಾನು ರಜಕ್ಕೆ ಅಂತ ಬಂದಾಗ ಅವಾಗಿನ ಅವ್ರು ಬಂದಿದ್ರು. ಬಂದು ಫಸ್ಟು ಬೆನಕಾಗೆ ಅವರು ಬಂದಿದ್ದು. ಬೆನಕದಲ್ಲಿ ಜಾಗ ತಗೊಂಡು ನಾಟಕ ಮಾಡಿಸಿದ್ರು. ಯಾವುದೋ ಒಂದು ಫಸ್ಟ್ ಮಾಡಿದ್ದೆ ಅನಂತ್ನಾಗ್ ಅವರೆಲ್ಲ ಮಾಡಿದ್ರಪ್ಪ, ಮರ್ತೋಗಿದ್ದೀನಿ ಹೆಸರು. ವೆನ್ ಐ ಆಮ್ ಟಾಕಿಂಗ್ 1980. ಓಕೆ. ಸೊ ಅವಾಗ ನಾನು ರಜಕ್ಕೆ ಬಂದಾಗ ನಂಗೆ ಪರಿಚಯ ಆದರು. ಆಮೇಲೆ ನನಗೆ ವಾಪಸ್ 82 ಬಂದಾಗ ನಾಟಕ ಮಾಡೋಕ್ಕೆ ಹೇಳಿದ್ರು. ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅನ್ನೋ ನಾಟಕ. ಅದರಲ್ಲಿ ನನಗೆ ಆಗ್ತಾನೆ ನನಗೆ ಬಂದಿದ್ದೆ. ನನ್ನ ಮದುವೆ ಬೇರೆ ಫಿಕ್ಸ್ ಆಗಿತ್ತು. ಸೊ ಮದುವೆ ಫಿಕ್ಸ್ ಆಗಿರೋದ್ರಿಂದ ನಾನು ಮಾಡಲ್ಲ ಅಂತಂದೆ. ಬಟ್ ಆಮೇಲೆ ನಾನು ಅವ್ರ ಜೊತೆ ಮಾಲ್ಗುಡಿ ಡೇಸ್ ಮಾಡಿದೆ. ಮಾಲ್ಗುಡಿ ಡೇಸ್ ಅಂತೂ ಮರೆಯೋಕ್ಕಾಗದೇ ಇರೋಂಥ ಇದದು. ಅವರ ಒಂದೊಂದು ಕ್ಷಣನೂ ಆ ಟೀಮೇ ಹಂಗಿತ್ತು. ಅವರ ಎಲ್ರು ಹೆಂಗೆ ಅಂತಂದರೆ, ಜಗದೀಶ್ ಮಲ್ನಾಡು ಪ್ರೊಡಕ್ಷನ್ ಮ್ಯಾನೇಜರು, ಸೋಮು ಮತ್ತು ಅರುಂಧತಿ, ಪಿಂಟಿ, ರಮೇಶ್ ಭಟ್ಟು ಮತ್ತು ಅಣ್ಣದವರೇ, ಇವ್ರುಗಳೆಲ್ಲ 8 ಜನ ಅಸೋಸಿಯೇಟ್ ಇದ್ದಿದ್ದು. ಪಿಂಟಿ ಡಬ್ಬಿಂಗಿಗೆ ಇರ್ತಿದ್ಲು. ಹಿಂದಿ ಅದು ನಾವು ಅಲ್ಲಿ ಲೈವ್ ಮ್ಯೂಚುವಲ್ ಕ್ಯಾಮ್ರಾ ಮತ್ತು ಆ್ಯರಿ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತಾ ಇದ್ದಿದ್ದು, ವಿಡಿಯೋ ಕ್ಯಾಮ್ರಾದಲ್ಲ. ಸೂರ್ಯನ್ ಗದ್ರ ಮೇಲೆ ಶಂಕರ್ ಗದ್ರ ಮೇಲೆ ನಂಬಿಕೆನೇ ಇರಲಿಲ್ಲ. ಮ್ಯೂಚುವಲ್ ಕ್ಯಾಮ್ರಾ, ಆ್ಯರಿ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತಾ ಇದ್ದಿದ್ದು. ಆಯ್ತಾ, ಅದಕ್ಕೆ ಈಗಲೂ ಕ್ವಾಲಿಟಿ ಹಂಗಿರೋದು. ಮಾಲ್ಗುಡಿ ಡೇಸ್ ಕ್ವಾಲಿಟಿ ಈಗಲೂ ಅದಕ್ಕೆ ಹಂಗೆ ಇರೋದು. ಆಮೇಲೆ ರಮೇಶ್ ಅಣ್ಣ ಎಲ್ಲ ಬ್ಯಾಕ್ಗ್ರೌಂಡ್ ನೋಡ್ಕೊಳ್ಳೋರು. ಬ್ಯಾಕ್ಗ್ರೌಂಡ್ ನೋಡಿದ್ದೀರಾ ಮಾಲ್ಗುಡಿ ಡೇಸಲ್ಲಿ? ಇಂಗ್ಲೀಷ್ ಪಿಕ್ಚರ್ ಥರ ಇರುತ್ತೆ, ಎಲ್ಲೂ ಕಂಟಿನ್ಯೂಟಿ ಬ್ರೇಕ್ ಇಲ್ಲ. ಅದನ್ನು ರಮೇಶ್ ಭಟ್ ನೋಡ್ಕೊಳ್ಳೋರು. ಆ ಕಂಟಿನ್ಯೂಟಿನ, ಮೇಜರ್ ಕಂಟಿನ್ಯೂಟಿನ ಸೋಮು ನೋಡ್ಕೊಳ್ಳೋನು. ಮತ್ತು ಡಬ್ಬಿಂಗ್ ಇದೆಲ್ಲ ಪಿಂಟಿ ನೋಡ್ಕೊಳ್ಳೋಳು, ಪದ್ಮಾವತಿ ರಾವ್ ಅಂತ. ಮತ್ತು ಮೇನ್ ಅಸೋಸಿಯೇಟ್ ಅರು ಮತ್ತು ರಮೇಶ್ ಭಟ್ ಮೇನ್ ಅಸೋಸಿಯೇಟು. ನಾನು ಕಾಸ್ಟ್ಯೂಮ್ ಡಿಸೈನರು, ಹೆಸರೇ ಕಾಸ್ಟ್ಯೂಮ್ ಡಿಸೈನರು. ಬಟ್ ಎಲ್ಲ ಕೆಲಸನೂ ಮಾಡ್ತಿದ್ದೆ. ಎಲ್ಲರೂ ಜಾನ್ ದೇವರಾಜು ಸೆಟ್ಟಲ್ಲಿದ್ದ, ಆರ್ಟ್ ಡಿಪಾರ್ಟ್ಮೆಂಟು. ನಾನು ಕಾಸ್ಟ್ಯೂಮು, ನಾಣಿ ಅಂದ್ಬಿಟ್ಟು ಮೇಕಪ್ಗೆ, ಚಿಕ್ಕ ನಾಣಿ ಅಂದ್ಬಿಟ್ಟು ಮೇಕಪ್ಗೆ ಇದ್ದಿದ್ದು. ಮಲೇಶಿ ಅಂತಿದ್ದ, ಅವ್ನು ಹೋಗ್ಬಿಟ್ಟ. ಅವನು ಇದು ಜಾನ್ ದೇವರಾಜು ಅದೇ ಸೆಟ್ಗೆ. ಒಂಥರ ಹೆಂಗಿತ್ತು ಟೀಮ್ ಅಂತಂದರೆ, ಮೈ ಗಾಡ್, ಹೇಳೋಕ್ಕಾಗಲ್ಲ ಅದನ್ನು. ಸೊ ಹಿಂಗೆ ಮತ್ತು ಇನ್ನೊಬ್ಬ ವ್ಯಕ್ತಿ ಇದ್ದರು, ಕಾಶಿನಾಥ್ ಅಂದ್ಬಿಟ್ಟು, ಸಂಕೇತ್ ಕಾಶಿ ಅಂತ. ಅವರು ಹೋಗ್ಬಿಟ್ರು, ಅವರಿಲ್ಲ. ಇವರೆಲ್ಲ ಒಟ್ಟು 8 ಜನ, ಅಷ್ಟದಿಕ್ಕುಗಳು, ಇದಂತ ಆ ಥರ 8 ಜನ ಅವ್ರಿಗೆ ಅಸೋಸಿಯೇಟ್ ಆಗಿದ್ದರು. ಹೆಂಗಿತ್ತು ಅಂತಂದರೆ ಮಂಜು, ನನಗೆ 86 ನಾವು ಶುರು ಮಾಡಿದ್ದು. 86 ಫೆಬ್ರವರಿ 16 ನಾವು ಶುರು ಮಾಡಿದ್ದು. ಫಸ್ಟು ಅನಂತ್ನಾಗ್ ಎಪಿಸೋಡೇ ಶುರು ಮಾಡಿದ್ದು. ಅದೊಂದು ಪೂಜಾರಿ ಮೈ ಮೇಲೆ ಭೂತ ಬಂದ್ಬಿಡುತ್ತೆ. ಅನಂತ್ನಾಗ್ ಅದು ಫುಲ್ ನೈಟ್ ಶೂಟು. ಆಯಿತಾ, ಬೆಟ್ದಾಸಪುರ, ಶಂಕರ್ನಾಗ್ ಮನೆ ಹತ್ರ ಶೂಟಿಂಗು. ಬೆಟ್ದಾಸಪುರ ಅಂತಿದೆ, ಅದು ಬೆಟ್ಟದ ಮೇಲೆ ಒಂದು ದೇವಸ್ಥಾನ, ಹಳೇ ಕಾಲದ ದೇವಸ್ಥಾನ ಇದೆ. ಸೊ ಫಸ್ಟ್ ಡೇನೇ ಅನಂತ್ನಾಗು ಬಂದರು. ಅನಂತ್ನಾಗು ಎಲ್ಲಿ ಶೂಟಿಂಗು ಅವರು ಯೂಶುವಲ್ ವರ್ಜನ್ ಬಂದರು. ಬಟ್ ತಮ್ಮ ಅಂದರೆ ಪಂಚಪ್ರಾಣ, ಅವ್ರು ಹಾಕಿದ್ದರೆ ದಾಟ್ತಿರ್ಲಿಲ್ಲ. ಯಾರಿಗೂ ಅವ್ರು ನೈಟ್ ಶೂಟ್ ಮಾಡಲ್ಲ ಅವರು. ಇವ್ರಿಗೆ ಮಾಡಿಕೊಟ್ಟಿದ್ದಾರೆ. ನೈಟೇ ಇಟ್ಕೋತಾನೆ ಶೂಟಿಂಗ್ ಮಾಡ್ಕೊಂಡು ಬೈಕೊಂಡು ಮಾಡಿದ್ದಾರೆ. ಬಟ್
ಈಚ್ ಆ್ಯಂಡ್ ಎವ್ರಿ ಎಪಿಸೋಡ್ ನೀವು ನೋಡಬೇಕು. ಈಗಲೂ ನಾನು ನೋಡಿ ಈಗ ರಿಪೀಟ್ ಆಗ್ತಿದೆ ಸದಾ ನಗ್ಮೇಲೆ. ಈಗಲೂ ನಾನು ನೋಡ್ತಿದ್ರೆ ನನಗೆ ಹಳೆ ವರ್ಕ್ ಮಾಡಿದ್ದೆಲ್ಲ ನನಗೆ ಜ್ಞಾಪಕ ರೀಕಾಲ್ ಆಗುತ್ತೆ. ಆಯಿತಾ. ಬಂದರು ನೈಟು 10:30ಗೇನೋ ಶುರು ಮಾಡಿದ್ವಿ, ಬೆಳಗಿನ ಜಾವ 6 ಗಂಟೆವರೆಗೂ ಶೂಟಿಂಗು. ನೈಟ್ ಶೂಟ್ಗೆ ಬರ್ದೇ ಅನಂತ್ನಾಗ್ ಅವರು ಮಾಡಿದ್ದಾರೆ. ಓಕೆ, ಸೂಪರ್ ಮಾಡಿದ್ದಾರೆ ಅವರು. ಆಮೇಲೆ ಹಂಗೆ ಟೀಮ್ ಹಂಗೆ ಇತ್ತು. ಎಸ್ ರಾಮಚಂದ್ರ ಕ್ಯಾಮ್ರಾ ವರ್ಕು, ಒಂದು ಮಿಠಾಯಿವಲ ಅಂತ ಇದೆ ಮಂಜು. ಹೆಂಗಿದೆ ಅಂತಂದರೆ, ಈ ಗಾಂಧಿ ಬಜಾರಲ್ಲಿ ಕವಲೆ ಮನೆ ಅಂತಿತ್ತು, ಈಗಿಲ್ಲ ಅದು, ಹೊಡೆದಾಗ ಅಪಾರ್ಟ್ಮೆಂಟ್ ಕಟ್ಟಿದ್ದಾರೆ. ಹೆಂಗೆ ಅಂತಂದರೆ ಅದು ಮನೆ ಸುತ್ತಲೂ ಇದು ಜಾಗ, ಕಾರಿಡಾರ್ ಅಂತಾರಲ್ಲ. ರಾಮು ಸರ್ ಅಲ್ಲಿ ಒಳಗಡೆ ಕ್ಯಾಮ್ರಾ ಇಟ್ಕೊಂಡಿರೋರು, ಆಯಿತಾ. ಅನಂತ್ನಾಗ್ ಎಂಟ್ರಿ, ಇಲ್ಲೊಂದು ಕ್ಯಾರೆಕ್ಟರ್ ಜೊತೆ ಮಾತಾಡ್ತಾರೆ, ಕಿಟಕಿ ಮೂಲಕ ಕ್ಯಾಮ್ರಾ ಹೋಗುತ್ತೆ, ಬಂದು ಅಲ್ಲೊಂದು ಸೈಡಲ್ಲಿ ಎಂಟ್ರಿ ಇದೆ, ಅಲ್ಲಿಂದ ಬಂದು ಅಲ್ಲಿ ಬಂದು ಇನ್ನೊಂದು ಕ್ಯಾರೆಕ್ಟರ್ ಹತ್ರ ಅಲ್ಲಿ ಮಾತಾಡಿಸಿ ತಿರ್ಗಾ ಒಳಗೆ ಬಂದು ತಿರ್ಗಾ ಒಳಗಡೆ ಹೋಗೋದು. ಇಷ್ಟು ದೊಡ್ಡ ಶಾಟ್ ಅದು. ಈಗ ಮಿಠಾಯಿವಾಲ ಅದೇ ಇದ್ರೆ ತೆಗೆದು ನೋಡಿ, ಮಿಠಾಯಿವಾಲ ಅಂದ್ಬಿಟ್ಟು ಫ್ಲ್ಯಾಶ್ ಬ್ಯಾಕಲ್ಲಿ ಬರುತ್ತದು. ಎಂಥ ಅದ್ಭುತವಾದ ಶಾಟ್ ಗೊತ್ತಾ ಅದು. ನಂಗೆ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ನಾವು ನೋಡಿ ಅನುಭವಿಸೋದ್ರಲ್ಲೇ ಒಳ್ಳೇದು ಅನಿಸುತ್ತೆ ನನಗೆ. ಈವನ್ ಅರ್ಕಲ್ಗೋಡು ಅರ್ಸಾಳು ಅಂತ ಜಾಗ, ನಮಗೆ ರೈಲ್ವೆ ಸ್ಟೇಷನ್ದು ಪರ್ಮಿಷನ್ ಬೇಕು. ರೈಲ್ವೆ ಸ್ಟೇಷನ್ಸ್ ಏನಿತ್ತು ಅದೇ ಮಿಠಾಯಿವಾಲ್ದಲ್ಲಾಗಲಿ, ಸ್ವಾಮಿ ಆ್ಯಂಡ್ ಫ್ರೆಂಡ್ಸಲ್ಲಾಗಲಿ, ಇದೆಯಲ್ಲ ರೈಲ್ವೆ ಸ್ಟೇಷನ್ದು. ರೈಲ್ವೆ ಸ್ಟೇಷನ್ ಪರ್ಮಿಷನ್ ಬೇಕು ಅಂದರೆ ನಾವು ಚೆನ್ನೈಗೆ ಹೋಗಬೇಕು, 20 ಲಕ್ಷ ಅಡ್ವಾನ್ಸ್ ಕಟ್ಟಬೇಕು. ಆಗಿನ ಕಾಲಕ್ಕೆ 20 ಲಕ್ಷ ಅಡ್ವಾನ್ಸ್ ಕಟ್ಟಿ ಅದು ಅವ್ರು ಪರ್ಮಿಷನ್ ಕೊಟ್ಟರು, ಇಲ್ಲಾಂದ್ರೆ ಇಲ್ಲ. ಜಗದೀಶ್ ಮಲ್ನಾಡ್ ಇದಾನಲ್ಲ, ಜಗದೀಶ್ ಮಲ್ನಾಡ್ ಅಂತಲ್ಲ, ಅಷ್ಟು ಜನನೂ ಅಷ್ಟೇ. ಶಂಕರ್ ಹಿಂಗೆ ಹೇಳೋಕ್ಕಿಲ್ಲ, ಅವನ ಮನಸ್ಸನ್ನ ಅರ್ತ್ಕೊಂಡು ಕೆಲಸ ಮಾಡೋರು, ಆಯಿತಾ. ಹೇಳಿದ್ರು ಸರಿ. ಅರ್ಸಾಳು ಅನ್ನೋ ಊರಲ್ಲಿ ಬರೀ ಒಂದು 2 ನಿಮಿಷನೋ 3 ನಿಮಿಷನೋ ಟ್ರೈನ್ ನಿಲ್ಲೋದು, ಆಯಿತಾ. ಆಗೋಂಬೇಲೆ ಶೂಟಿಂಗ್ ನಡೀತಾ ಇತ್ತು ನಮ್ಮದು. ರಾತ್ರಿ 10:30 ಮುಗಿಸ್ಕೊಂಡು ಜಗ್ಗ ಎಲ್ಲ ಹೋಗಿ ಅಲ್ಲೇ IB ಎಲ್ಲ ಬುಕ್ ಮಾಡಿ, ಬೇರೆ ಯಾರು ಬೇಡದಿರೋ ಆರ್ಟಿಸ್ಟ್ಗಳನ್ನ ಕರ್ಕೊಂಡು ಹೊಟ್ಟೋಗಿದ್ದಾನೆ. ಜೂನಿಯರ್ ಆರ್ಟಿಸ್ಟ್ ನಮ್ಮ ಜೊತೆ ಇದ್ದೇ ಇರೋರು ಯಾವಾಗಲೂ. 30 ಜನ ನಮಗೆ ಪರ್ಮನೆಂಟ್ ಜೂನಿಯರ್ ಆರ್ಟಿಸ್ಟ್ ಅವರು, ಆಯಿತಾ. ಅವನ್ನೆಲ್ಲ ಕರ್ಕೊಂಡು ಅವ್ನು ಹೊಟ್ಟೋದ. ಬೇರೆ ಬೇಡದಿರೋ ಲೈಟ್ ಹುಡುಗರನ್ನವ್ರನ್ನೆಲ್ಲ ಕರ್ಕೊಂಡೋಗಿ ರೈಲ್ವೆ ಸ್ಟೇಷನಲ್ಲಿ 3:30-4 ಗಂಟೆಗೆ ಎಲ್ಲ ಅನಂತ್ನಾಗು ಎಲ್ಲರೂ 4:45 ಅಷ್ಟೊತ್ತಿಗೆ ರೆಡಿ ನಾವು, ವಿತ್ ಮೇಕಪ್ಪು, ಕಾಸ್ಟ್ಯೂಮ್ಸ್ ಎಲ್ಲ. ಒಂದು ಕ್ಯಾಮ್ರಾ ಟ್ರೈನಿಂಗ್ ಬಂದು ಹಿಂಗೆ ಹೋಗುತ್ತೆ, ಒಂದು ಕ್ಯಾಮ್ರಾ ಅಲ್ಲಿ ರಾಮು ಸಾರು, ಇನ್ನೊಂದು ಕ್ಯಾಮ್ರಾ ಅಲ್ಲಿ ಮಲ್ಲಿಕಾರ್ಜುನ್ ಸಾರು ಆ ಕಡೆ, ಆಯಿತಾ. ಟ್ರೈನ್ ಅವನು ಹೋಗಿ ಆಗಲೇ TC ಹತ್ರ ಮಾತಾಡಿಕೊಂಡು, ಸರ್ ಒಂದು 10 ನಿಮಿಷ ನಿಲ್ಸೋಕ್ಕಾಗತ್ತಾ? ಸರಿ ಸರ್, ಅದು ರೂಲ್ಸ್ ಇಲ್ಲ, ಬಟ್ ನಿಲ್ಲಿಸ್ತೀನಿ ಅಂತ TCನೂ ಒಪ್ಕೊಂಡಿದ್ದಾರೆ. ಬಂತು ಟ್ರೈನು, ದಡ 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 ಕೆಲಸ ಮಾಡಿದ್ವಿ ನಾವು. ಶೂಟ್ ಆಯಿತು, ಅದೆಲ್ಲ ಸ್ವಾಮಿ ಫ್ರೆಂಡ್ಸ್ದು ಆಯಿತು, ಅನಂತ್ನಾಗ್ ಅವ್ರದ್ದು ಆಯಿತು, ಎಲ್ಲ ಆಯಿತು. ಅಷ್ಟೇ, ಟ್ರೈನ್ ಕೂಗ್ತು ಹೊರಟೇ ಬಿಡ್ತು. ಬಟ್ ನಾವು ಅನ್ಕೊಂಡಿದ್ದಾಯ್ತು, ಶಾರ್ಟ್ ಕಂಪ್ಲೀಟ್ ಆಯ್ತು. ಇದನ್ನ ಟೀಮ್ ವರ್ಕ್ ಅಂತೀನಿ ನಾನು. ಈಗ ಯಾರನ್ನ ಕೇಳಿ ಮಾಡ್ತಾರ? ದೇವ್ರಾಣೆ 10 ನಿಮಿಷದಲ್ಲಿ ಸಾಧ್ಯ ಆದ್ರೂ ಇದೆಯಾ ಈಗ ಮಾಡಕ್ಕೆ? ಸಾಧ್ಯನೇ ಇಲ್ಲ. ಬಟ್ ಹಂಗೆ ಇದ್ರು, ರಾಮು ಸರ್ ಹಾಗೆ ಇದ್ರು, ಮಲ್ಲಿಕಾರ್ಜುನ್ ಸರ್ ಹಾಗೆ ಇದ್ರು, ಮತ್ತೆ ಅವರ ಅಸಿಸ್ಟೆಂಟ್ಸ್ಗಳು ಹಂಗೆ ಇದ್ರು. ನಥಿಂಗ್ ಈಸ್ ಇಂಪಾಸಿಬಲ್ ನನ್ನ ಮೈಂಡ್ ಸೆಟ್ ಅಲ್ಲಿ ಖಂಡಿತ ಇದ್ರು. ಶಂಕರ್ ನನ್ನ ಕೈಲಿ ಆಗಲ್ಲ ಅಂದ್ರೆ ಯಾಕ್ರೋ ಆಗಲ್ಲ. ನಾನು ಎಲ್ಲಪ್ಪ ಕೊಡ್ಸಾದ್ರಿ ಬೆಟ್ಟ ಅಂತ ಮಂಜು, ಅದು ಯಾರು ಹತ್ತಕ್ಕೆ ಸಾಧ್ಯನೇ ಇಲ್ಲ. ಜೀವೆಯರು ಅನಂತ್ನಾಗು, ಆಯಿತಾ, ಇಬ್ಬರೇ ಆರ್ಟಿಸ್ಟ್ ಅದಕ್ಕೆ, ಆಯಿತಾ. ಲೈಟ್ ಹುಡುಗರು ರಿಫ್ಲೆಕ್ಟ್ ಎತ್ಕೊಂಡು ಬರೋಕ್ಕಾಗಲ್ಲ, ನಾವು ಜನ್ರೇಟ್ರ್ ಮೇಲ್ ಬರೋಲ್ಲ ಅಂತಂದ್ರು. ಯಾಕ್ರೋ ಬರಲ್ಲ, ಯಾಕ್ರೋ ಎತ್ತಕ್ಕಾಗಲ್ಲ? ಶಂಕರ್ನಾಗ ರಿಫ್ಲೆಕ್ಟರ್ ಎತ್ಕೊಂಡು ಎತ್ತಿದ್ದಾರೆ ಮೇಲಕ್ಕೆ. ಶಂಕರ್ ಅದು ನೋಡಿ, ಅಯ್ಯೋ ಅಣ್ಣ ಅನ್ಕೊಂಡು ಆಮೇಲೆ ಎತ್ಕೊಂಡು ಬಂದ್ರು. ಆಯ್ತು, ಶೂಟಿಂಗ್ ಆಯ್ತು, ಮುಗಿಸ್ಕೊಂಡು ಈಗ ಬಂದ್ವಿ. ಇನ್ಸ್ಪಿರೇಷನ್ ನಿಜವಾಗ್ಲೂ. ಬಟ್ ಅವರೆಲ್ಲರೂ ಹೆಂಗೆ ಎನರ್ಜೆಟಿಕ್ ಆಗಿ ಇಡ್ತಿದ್ರು ಅಂತಂದ್ರೆ, ಯಾರೋ ಅಲ್ಲಿ ಸೋಮಾರಿಗೆ ಕೂತ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ನಾನು ಹೇಳ್ತೀನಲ್ಲ, ನನ್ನ ಹೆಸರಿಗೆ ಕಾಸ್ಟ್ಯೂಮ್ ಡಿಸೈನರು, ಬಟ್ ಎಲ್ಲ ಕೆಲಸ ಮಾಡ್ತಿದ್ದೆ. ನಂಗೆ ಬಂದು ಹೇಳೋರು, ಸುಂದ್ರಿ ಆಮೇಲೆ ಶೂಟಿಂಗ್ ಕೊಡ್ತಾರ ಕೇಳೋಗು ಆಗೊಂಬೇಲಿ. ಎಲ್ಲರೂ ಹೆಂಗೆ ಫ್ರೆಂಡ್ ಆಗಿ ಹೋಗಿದ್ರು ಅಂದ್ರೆ ಯಾರು ಇಲ್ಲ ಅಂತಾನೆ ಅಂತಿರ್ಲಿಲ್ಲ. ಅಷ್ಟು ಮಟ್ಟಿಗೆ ಫ್ರೆಂಡ್ ಆಗಿದ್ರಲ್ಲಿ ಆಗೊಂಬೇಲಿ. ಯಾಕೆಂದ್ರೆ ಏನಿಲ್ಲ ಅಂದ್ರೂ ಹೋಗ್ತಿದ್ವಿ, 3 ತಿಂಗ್ಳಿಗೆ ಒಂದ್ಸತಿ ಹೋಗ್ತಾ ಇದ್ದಿದ್ದು. ಏನೇ 20-25 ದಿವಸ ಅಲ್ಲಿರ್ತಿದ್ವಿ. IBಲಿ ಮನೆ ಮಾಡಿದ್ವಿ, ಆರ್ಟಿಸ್ಟ್ಗಳಿಗೆ ಅಂತಲೇ ಮನೆ ಮಾಡಿತ್ತು, ಒಂದು IBಲಿ ರೂಮ್ ಮಾಡಿತ್ತು.
ಎಲ್ಲ ಅಲ್ಲೇ ಅಡುಗೆ ಗಿಡಿಗೆ ಎಲ್ಲ ಅಲ್ಲೇ ಆಗೋದು. ಓಕೆ. ಸೊ ಹಿಂಗಿರ್ಬೇಕಾದ್ರೆ ಈ ಥರ ಒಂದು ಆ ಎನರ್ಜಿ ಯಾವಾಗ ಬರುತ್ತೆ, ಯಾರಿಗೆ ಬರುತ್ತೆ ಇಲ್ಲಿ ಇವಾಗ? ಕಂಪ್ಲೀಟ್ ಟೀಮ್ ವರ್ಕ್. ನಿಜವಾಗ್ಲೂ ಟೀಮ್ ವರ್ಕೇ ಅದು. ಬಟ್ ಆ ಟೀಮ್ ನಂಗೆ ಇಟ್ಕೊಂಡಿರೋರು. ಓಕೆ. ಬೆಳಗಿನ ಜಾವ 4:15ವರೆಗೂ ಶೂಟ್ ಮಾಡ್ತಿದ್ವಿ, 6:00ವರೆಗೆಲ್ಲ ಸ್ನಾನ ಮಾಡ್ಕೊಂಡು ಬಂದಿರೋರು. ಓಕೆ. ಟೀಮ್ ಲೀಡರ್ ಅನಂತ್ ನಾಗ್ ಅವರಾಗಿರ್ತಿದ್ರೆ ಶಂಕರ್ ನಾಗ್ ಅವರಾಗಿರ್ತಿದ್ರು? ಶಂಕರ್. ಇವನ್ ಅನಂತನಾಗೂ ಶಂಕರ್ ಲೀಡರ್. ಅನಂತು ಒಂಥರ ಶಂಕರ್ ಅಂದರೆ ಪ್ರಾಣ ಬಿಡ್ತಾರೆ, ಈಗಲೂ ಶಂಕರ್ ಅಂದರೆ ಪ್ರಾಣ ಅವ್ರಿಗೆ. ಸೊ ತಮ್ಮ ಅಲ್ಲ ಅವ್ರಿಗೆ ಮಗ, ಅವರೇ ಸಾಕಿರೋದು. ಸೊ ಅಷ್ಟು ಮಟ್ಟಿಗೆ ಪ್ರಾಣ ಶಂಕರ್ಗೆ, ಅನಂತ್ಗೆ ಶಂಕರ್ ಅಂದರೆ. ಹೆಂಗಿರ್ತಿದ್ರು ಸೆಟ್ಟಲ್ಲಿ, ಹೆಂಗಿರ್ತಿದ್ರು? ಜಗಳ ಆಡೋರು. ಅಯ್ಯೋ ಜಗಳ, ಅದು ಕೊಂಕಣಿಲಿ ಜಗಳ ಆಡೋರು. ನಮ್ಗೆ ಯಾರಿಗೂ ಅರ್ಥ ಆಗ್ತಿರ್ಲಿಲ್ಲ. ಕೊಂಕಣಿಲಿ ಜಗಳ ಆಡೋರು. ತುಲಕಸ್ರೆ ಹಿಂಗಿವ್ರು, ಕಿತ್ರೆ ಹಿಂಗೆ ಮಾತಾಡ್ಕೊಂಡಿರೋರು. ನಾವುಗಳು ನೋಡ್ಕೊಂಡು ಹೋಗ್ತಾ ಇರ್ತಿದ್ವಿ ನಾವು. ಸೊ ಹಂಗಾಗಿ ಬಟ್ ಶಂಕರದ್ದು ಗೊತ್ತವ್ರಿಗೆ, ಅವ್ನು ಮಾಡಿದ್ರೆ ಏನೋ ಒಂದು ಮಾಡೇ ಮಾಡ್ತಾನೆ ಅನ್ನೋದು ಅನಂತಕ್ಕೆ ಚೆನ್ನಾಗಿ ಗೊತ್ತು. ಅದಕ್ಕೆ ಜಗಳ ಆಡಿದ್ರು ಸುಮ್ಮನೆ ಇರ್ತಿದ್ರು, ಕೊನೆಗೆ ಸೋಲ್ತಿದ್ರು. ಖಂಡಿತ ಖಂಡಿತ ಖಂಡಿತ. ಅಷ್ಟು ಮಟ್ಟಿಗೆ. ಅಯ್ಯೋ ಹೇಳ್ತೀನಲ್ಲ, ಈಗಲೂ ನಾನೇನಾದ್ರು ಆಗುಂಬೆಗೆ ಹೋಗ್ಬಿಟ್ರೆ ಆ ನೆನಪುಗಳು ಕಾಡುತ್ತೆ ನನಗೆ. ಅದು ಒಂದ್ಸತಿ ಏನಾಗೋಗ್ಬಿಟ್ಟಿದೆ, ಹಳೆ ಸ್ಕೂಲಲ್ಲಿ ಇದು ಮಾಡ್ತಾಯಿದ್ವಿ, ಅದು ಮಳೆ ಬಂದು ಕಟ್ಟಡನೇ ಕುಸಿದ್ಬಿಟ್ಬಿಟ್ಟು ಲಕ್ಷ್ಮೀ ಚಂದ್ರಶೇಖರ್ ಅವ್ರಿಗೆಲ್ಲ ಫ್ರ್ಯಾಕ್ಚರ್ ಆಗಿ ಇಮಿಡಿಯೇಟ್ ಮಣಿಪಾಲಕ್ಕೆ ಸಾಗಿಸಿ ಅವ್ರಿಗೆಲ್ಲ ಟ್ರೀಟ್ಮೆಂಟ್ ಕೊಟ್ಟು ಎಲ್ಲ ಮಾಡಿಸಿದ್ದಾಯ್ತು. ಆಗುಂಬೆಗೆ ಜೋರು ಮಳೆ ಅಲ್ವಾ, ಮಳೆ ಬಂದ ಕಟ್ಟಡನೇ ಹಳೇ ಕಾಲದ ಕಟ್ಟಡ ಅದು. ಅಲ್ಲಿ ನಾವು ಶೂಟಿಂಗ್ ಮಾಡ್ತಿದ್ವಿ, ಅಡುಗೆ ಗಿಡಿಗೆ ಎಲ್ಲ ಅಲ್ಲೇ ಮಾಡಿಸ್ತಾ ಇದ್ವಿ ನಾವು. ಅದು ಕುಸಿದು ಬಿದ್ದುಬಿಡ್ತು. ಲಕ್ಷ್ಮೀ ಚಂದ್ರಶೇಖರ್ಗೆ, ಅವ್ರ ಮಗುಗೆ ಎಲ್ರಿಗೂ ಫ್ರ್ಯಾಕ್ಚರ್ ಆಗಿ ಕಡೆಗೆ ಆಮೇಲೆಲ್ಲ ಮಣಿಪಾಲಿಗೆ ಸಾಗಿಸಿ ಅದೊಂದು ತುಂಬ ದೊಡ್ಡ ಇನ್ಸಿಡೆಂಟ್ ಅದು. ಈ ಥರ ಹೇಳ್ತಾ ಹೋದರೆ ಎಷ್ಟೊಂದಿದೆ ಅಂದರೆ ಮಾಲ್ಗುಡಿ ಡೇಸ್ ಬಗ್ಗೆ. ಪ್ರತಿಯೊಂದೂ, ಪ್ರತಿ ಎಪಿಸೋಡು, ಪ್ರತಿ ಇನ್ಸಿಡೆಂಟು ನಮಗೆ ಈಗ ನಡೆದಿದೆಯೇನೋ ಅನ್ನೋ ಥರ ಇದೆ. ಓಕೆ. ಓಕೆ. ಇನ್ನು ಇಷ್ಟೊಂದು ಒಡನಾಟ ಇದ್ದಂಥ ಶಂಕರ್ ನಾಗ್ ಅವರು ಇಲ್ಲ ಅಂದ ದಿನ ನೆನೆಸ್ಕೊಳಕ್ಕಾಗಲ್ಲ ಬಿಡಿ. ರಾತ್ರಿ 11:00ವರೆಗೆ ನನ್ನ ಜೊತೆ ಮಾತಾಡಿದ್ದಾರೆ. ಅವಾಗ ಲೋಕಾಪುರದಲ್ಲಿ ಜೋಕುಮಾರ್ ಸ್ವಾಮಿ ಅಂತ ಸಿನಿಮಾ ತೊಗೊಂಡಿದ್ದು, ಚಂದ್ರಶೇಖರ್ ಕಂಬಾರದ್ದು. ಗಿರೀಶ್ ಕಾರ್ನಾಡ್ರು ಡೈರೆಕ್ಟರ್. ಅದಕ್ಕೆ ನನ್ನ ಗಂಡ ಅಸೋಸಿಯೇಟಾಗಿ ವರ್ಕ್ ಮಾಡ್ತಾಯಿದ್ರು, ಪಿಂಟಿ ಎಲ್ಲ. ಅವ್ರು ಆಲ್ರೆಡಿ ಹೊಟ್ಟೋಗಿದ್ರು ಲೋಕಾಪುರಕ್ಕೆ. ಇವ್ರದ್ದು ಏನೋ ಶೂಟಿಂಗ್ ಅಲ್ಲ, ಕಂಟ್ರಿ ಕ್ಲಬ್ ಆಗ್ತಾನೆ ಆಗಿತ್ತು. ಅದಕ್ಕೆ ಅವರು ನೀವೆಲ್ಲ ಹೋಗಿರಿ, ನಾನು ಬರ್ತೀನಿ ಅಂತ ಹೇಳಿದರು. ಸೆಪ್ಟೆಂಬರ್ 30ಕ್ಕೆ ಮುಹೂರ್ತ ಅಂತ ಆಯಿತು. ರಾತ್ರಿ ಫೋನ್ ಮಾಡಿದ್ದಾರೆ ನನಗೆ 11:30. ಸುಂದರಿ ಹೋಗ್ತಾ ಇದ್ದೀನಿ, ನಿನ್ನ ಗಂಡಂಗೆ ಏನಾರು ಹೇಳ್ಬೇಕೇನೆ? ಇಲ್ಲ ಶಂಕರ್, ಈಗ ತಾನೇ ಸುರೇನ್ ಫೋನ್ ಮಾಡಿದರು ಅಂತ ಹೇಳಿದೆ. ಸರಿ ಅಂದರು. ಇದು ರಾತ್ರಿ 11:30ಗೆ ನಡೆದಿದೆ. ಬೆಳಿಗ್ಗೆ 5:45 ಇಲ್ಲ ಅಂದರೆ ಏನಪ್ಪ, ಎಷ್ಟು ಬೇಜಾರಾಯಿತು ಅಂದರೆ, ಅಯ್ಯೋ ರಾಮ, ಆ ಥರದ ವ್ಯಕ್ತಿ ಹಿಂದೆ ಯಾರೂ ಇರಲಿಲ್ಲ, ಮುಂದೇನೂ ಬರಲ್ಲ, ಖಂಡಿತ ಬರಲ್ಲ. ಅವ್ರಿಗೆ ನನಗೆ ಹೇಳಿದರು, ಲೇಸಂದ್ರೆ ನಿನ್ನ ಗಂಡ ಏನಾದ್ರು ಕಿರಿಕ್ ಮಾಡಿದ್ರೆ ನನ್ನ ಮನೆ ಬಾಗಿಲು ಯಾವಾಗಲೂ ತೆಗ್ದಿರುತ್ತೆ, ಇದು ನಿಮ್ಮ ಅಣ್ಣನ ಮನೆ ಅಂದ್ಕೊಂಡು ಬಂದ್ಬಿಡು ಅಂತ. ಅಷ್ಟು ಮಟ್ಟಿಗೆ ಹೆಣ್ಮಕ್ಳು ಅಂದರೆ ತುಂಬ ಗೌರವ ಆಯಿತು, ತುಂಬ ಅಂದರೆ ತುಂಬ ಗೌರವ. ಯಾವತ್ತೂ ಯಾರನ್ನೂ ಅವರು ಹೇಳ್ತೀನಲ್ಲ, ಕೀಳಾಗಿ ಯಾರನ್ನೂ ನೋಡೇ ಇಲ್ಲ ಅಪ್ಪ, ಯಾರನ್ನೂ ಕೀಳಾಗಿ ನೋಡಿಲ್ಲ. ಎಲ್ಲರೂ ತಮ್ಮ ಸಮ ಅಂತಲೇ ಎಲ್ಲರ ಜೊತೆ ಒಟ್ಟಿಗೆ ಕೂತಿದ್ದೀವಿ ಊಟಕ್ಕೆ ನಾವು. ಸೆಟ್ ಹುಡುಗರಾಗಲಿ, ಪ್ರೊಡಕ್ಷನ್ ಹುಡುಗರಾಗಲಿ, ಲೈಟ್ ಹುಡುಗರಾಗಲಿ, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಸುತ್ತ ಕೂತ್ಕೊಂಡು ಊಟ ಮಾಡ್ತಿದ್ವಿ ನಾವು. ಎಲ್ಲ ಕೂಡ್ತಾರಲ್ಲ, ನಾನು ಡೈರೆಕ್ಟ್ರು, ನಾನು ಆರ್ಟಿಸ್ಟ್ ಅಂತ ಸಪ್ರೇಟ್ ಹಾಕ್ಸೋ, ಅದಿಲ್ವೇ ಇರಲಿಲ್ಲ. ಅದಿಲ್ವೇ ಇರಲಿಲ್ಲ. ಅದೇ ನಾನು ಹೇಳ್ತೀನಲ್ಲ, ಅವರಿಂದ ನಾನು ತುಂಬ ತುಂಬ ಕಲ್ತಿದ್ದೀನಿ. ನಾನು ತುಂಬಾ ಕಲ್ತಿದ್ದೀನಿ. ಈಗೇನು ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀನಲ್ಲ, ಅದೆಲ್ಲ ನಾನು ಶಂಕರಿಂದಾನೆ ಕಲ್ತಿರೋದು, ಶಂಕರ್ನಾಗಿದ್ದಾನೆ. ಓಕೆ. ಆ ಒಂದು ಆಘಾತದಿಂದ ಚಿತ್ರರಂಗ ಹೊರಗಡೆ ಬರೋದಕ್ಕೆ, ಅಂದರೆ ನಾವೆಲ್ಲ ತುಂಬ ಚಿಕ್ಕವರಾಗ, ಅಂದರೆ ನೀವೆಲ್ಲ ಏನು ಹೇಳಿದ್ರು ಗೊತ್ತಾ, ಅದನ್ನು ಕೇಳಿಸ್ಕೋಬೇಕು. ಅವ್ರೇನು ಹೇಳಿದ್ರು ಗೊತ್ತಾ, ನಾನು ಸತ್ರು ಶೂಟಿಂಗ್ ನಿಲ್ಬಾರ್ದು, ಯಾರು ನಿಲ್ಲಿಸ್ಬಾರ್ದು, ಶೋ ಮಸ್ಟ್ ಗೋ ಆನ್ ಅಂತ ಹೇಳಿದ್ರು ಗೊತ್ತಾ. ಈ ಥರ ಅವ್ರು ಹೇಳಿದ್ದು, ನಾನು ಸತ್ರು ಯಾರು ಶೂಟಿಂಗ್ ನಿಲ್ಲಿಸ್ಬಾರ್ದು. ಬಟ್ ಕೊಡೋ ರೆಸ್ಪೆಕ್ಟ್ ನಮ್ಮವ್ರು ಕೊಟ್ಟರು, ಅದು ಬೇರೆ ವಿಚಾರ. ಬಟ್ ಅವ್ರಿಗೆ ಇಷ್ಟ ಇದ್ದಿದ್ದು ಅದು, ಶೂಟಿಂಗ್ ನಿಲ್ಬಾರ್ದು ಅಂತ. ಬಟ್ ನಾನು ಅವತ್ತು ಅವ್ರ ದೇಹ ಥರಕ್ಕೆ ದಾವಣಗೆರೆಗೆ ಹೋಗ್ತಾ ಇದ್ನಲ್ಲ, ನೋಡಿದೆ ದಾರಿ ಉದ್ದಕ್ಕೂ ಮಂಜು, ದಾರಿ ಉದ್ದಕ್ಕೂ
ಎಲ್ಲರೂ ಅಳ್ತಾ ಇದ್ದಾರೆ, ಎಲ್ಲರೂ ಇದು ಮಾಡ್ತಾ ಇದ್ದಾರೆ. ಎಷ್ಟು ಜನ ಅವ್ರಿಗೆ ಅಭಿಮಾನಿ ಇದ್ರು, ಎಷ್ಟು ಜನ ನೆನೆಸ್ಕೊಂಡ್ರೆ ಈಗಲೂ ನನಗಿದಾಗತ್ತದು. ಹೋಗ್ಬಾರ್ದಾಗಿತ್ತು. ಎಷ್ಟೋ ಜನಕ್ಕೆ ಕೆಲಸ ಸಿಕ್ಕಿರೋದು ಮಂಜು, ಎಷ್ಟೋ ಜನಕ್ಕೆ ಕೆಲಸ ಸಿಕ್ಕಿರೋದು. ಚಿತ್ರರಂಗ ಮಾತ್ರ ಅಲ್ಲದೆ ಬೇರೆ ಕಡೆನೆ ಕರ್ನಾಟಕದ ಅಭಿವೃದ್ಧಿಗೂ ಕೂಡ ಖಂಡಿತ. ಸಾಕಷ್ಟು ಹೇಳಿದ್ನಲ್ಲ, ಚಿಂತನೆಗಳಿತ್ತು ಅಂತ. ಫಸ್ಟ್ ಮೆಟ್ರೋ ನಮ್ಮಲ್ಲೇ ಆಗಬೇಕು ಅಂತ ಅವ್ರದ್ದಿದ್ದು. ರಾಮಕೃಷ್ಣ ಹೆಗಡೆ ಅವ್ರ ಜೊತೆ ಜರ್ಮನಿಗೆ ಹೋಗಿ ಮಾತಾಡ್ಕೊಂಬಂದಿದ್ರು ಅವ್ರು. ಮಾತಾಡ್ಕೊಂಬಂದು 6 ತಿಂಗಳಿಗೆ ಹೋಗಿದ್ದವ್ರು. ಇವನ್ ನಂದಿ ಹಿಲ್ಸ್ಗೆ ರೋಫ್ವೇ ಮಾಡಬೇಕು ಅಂತ ಅವ್ರು ಪ್ಲಾನ್ ಮಾಡಿದ್ರು. ಆಗ ಆಘಾತದಿಂದ ನೀವು ಕಂಡಂಗೆ ಚಿತ್ರರಂಗ ಅವ್ರ ಜೊತೆ ಇದ್ದಂತಹ ನೀವುಗಳು ಹೊರಗಡೆ ಬರೋದಕ್ಕೆ ಎಷ್ಟು ವರ್ಷಗಳು ಬೇಕಾಗ್ತದೆ? ನಮ್ಮಲ್ಲೆಲ್ಲ ಹಂಗೆ ಇರ್ತಾರಲ್ಲಪ್ಪ. ನಾವು ಹೆಂಗೆ ಅಂದರೆ ಎಷ್ಟೋ ಜನಕ್ಕೆ ಸಾವು ಮಾಮೂಲಿ ಆಗೋಗಿರುತ್ತೆ. ಹಾಗಾಗಿ ಬಟ್ ಶಂಕರ್ನ ಕಳ್ಕೊಂಡಿದ್ದಂತೂ ತುಂಬ ದೊಡ್ಡ ಆಘಾತ, ಇಂಡಸ್ಟ್ರಿಗೇ ದೊಡ್ಡ ಆಘಾತ ಹೇಳ್ತೀನಿ. ಯಾಕೆಂದರೆ ನಮ್ಮ ಕನ್ನಡ ಇಂಡಸ್ಟ್ರಿ ಎಲ್ಲೋ ಹೊಟ್ಟೋಗಿರೋದು. ಈಗ ನೋಡಿ ತೆಲುಗು, ತಮಿಳು ನಾನೇ ನೋಡ್ತಾ ಇದ್ದೀನಲ್ಲ, ಆ ಒಂದು ಹೇಳಬಾರ್ದು ಬಟ್ ಹೇಳ್ದಲ್ಲ, ವಿಧಿ ಇಲ್ಲ. ಆ ಕ್ವಾಲಿಟಿ, ಆ ಒಂದು ಕತೆ ಹೆಣೆಯೋದಾಗಲಿ, ಡೈರೆಕ್ಷನ್ ಆಗಲಿ ನಮ್ಮಲ್ಲಿನ್ನ ಯಾರೂ ಆ ಥರ ಇಲ್ಲ. ಏಕೆಂದರೆ ಅವರೆಲ್ಲ ಹೀರೋಯಿಸಮ್ ಪ್ರಾಮುಖ್ಯತೆ ಕೊಡಲ್ಲ, ಕತೆಗೆ ಪ್ರಾಮುಖ್ಯ. ಕತೆನೇ ಹೀರೋ ಅವ್ರಿಗೆಲ್ಲ. ನಮ್ಮಲ್ಲಿ ಹಂಗಲ್ವಲ್ಲ, ನಮ್ಮಲ್ಲಿ ಹಂಗಲ್ಲ. ಬಟ್ ಏನು ಮಾಡೋಕ್ಕಲ್ಲ, ನಾವು ಅದು ಇರೋದು. ನಾವು ಹೇಳಿದ್ರೆ ನಾವು ಕೆಟ್ಟವ್ರಾಗ್ತೀವಿ. ಹಂಗಾಗಿನೇ ಭಾಳ ವರ್ಷಗಳ ಕಾಲ ಒದ್ದಾಡ್ತಿದ್ರು ಕನ್ನಡ ಚಿತ್ರರಂಗ. ಹೌದು, ಅದೆಲ್ಲರೂ ಗೊತ್ತಿರುವಂಥ ಸತ್ಯ. ಈಗಲೂ ಮುಂದುವರಿಯೋಕ್ಕೆ ಸಾಧ್ಯನೇ ಇಲ್ಲ ಅಂದರೆ ಅದೇ ಕಾರಣಕ್ಕೆ. ನನಗೆ ಅದು ಎಷ್ಟು ವೇದನೆ ಆಗುತ್ತೆ ಅಂದರೆ, ನಮ್ಮ ಕನ್ನಡ ಚಿತ್ರರಂಗ ಇನ್ನೂ ಅಲ್ಲೆಲ್ಲೋ ಇದೆಪ್ಪ, ಇನ್ನೆಲ್ಲೋ ಅಲ್ಲೆಲ್ಲೋ ಇದೆ. ಇವತ್ತಿಗೂ ಕೂಡ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳು ಕ್ಲೋಸ್ ಆಗ್ತಾ ಇದ್ದಾವೆ, ಒನ್ ಬೈ ಒನ್ ಕ್ಲೋಸ್ ಆಗ್ತಾ ನಿಜವಾಗ್ಲೂ ಅದೆಷ್ಟು ದುರಂತ ಅಂತ ಹೇಳ್ತಾ ಇದ್ದೀನಿ ನಾನು. ಅದು ನಮ್ಮ ಜನಗಳು ಎಚ್ಚೆತ್ಕೊಳ್ಳಿಲ್ಲ ಅಂದರೆ ಕಷ್ಟ ಆಗ್ಬಿಡುತ್ತೆ. ತೆಲುಗು ತಮಿಳು ಹೆಂಗೆ ಬೆಳೀತಾ ಇದ್ದಾರೆ. ನಾನು ದಿನ ಬೆಳಿಗ್ಗೆ ಟಿ ವಿಲಿ ನೋಡ್ತೀನಲ್ಲ, ಡಬ್ಬಾಗಿ ಬರುತ್ತಲ್ಲ, ನಂಗೆ ಬೇರೆ ಚಾನಲ್ ಅಂದರೆ ತಮಿಳಾಗಲಿ ತೆಲುಗು ಆಗಲಿ, ಒಬ್ಬೊಬ್ರದ್ದು ಆ್ಯಕ್ಟಿಂಗ್ ಆಗಲಿ, ಒಬ್ಬೊಬ್ರ ಕತೆ ಆಗಲಿ, ನಮ್ಮ ಕಡೆ ಆರ್ಟಿಸ್ಟ್ಗಳ್ಗೆ ಆ್ಯಕ್ಟಿಂಗ್ ಕಡೆ ಗಮನನೇ ಕೊಡಲ್ಲ. ಡೈಲಾಗ್ ಡೆಲಿವರಿ ಸರಿಯಾಗಿ ಬರಲ್ಲ ನಮ್ಮ ಹುಡುಗರಿಗೆ. ವರ್ಷಕ್ಕೆ ಸಿನಿಮಾ ಮಾಡ್ತಿದ್ರು ಶಂಕರ್ನ? 2 ಏನೋ ಮಾಡ್ತಿದ್ರು ಅಷ್ಟೇ, ಜಾಸ್ತಿ ಒಪ್ಕೊಳ್ತಿರ್ಲಿಲ್ಲ ಅವರು. ಓಕೆ, ಅವನು 2 ಸಿನಿಮಾ ಮಾಡೋರು ವರ್ಷಕ್ಕೆ? 2-3 ಮ್ಯಾಕ್ಸಿಮಮ್. ಯಾಕೆಂದರೆ ಅವ್ರು ಬೇರೆ ಇತ್ತಲ್ಲಪ್ಪ, ಬೇರೆ ಆ್ಯಕ್ಟಿವಿಟೀಸ್ ಇತ್ತಲ್ಲ ಅವ್ರದ್ದು. ನಾಟಕ ಇತ್ತು, ಸಂಕೇತ್ ಟ್ರೂಪ್ ಇತ್ತು ಅವ್ರದ್ದು, ನಾಟಕ ಮಾಡೋರು ಅವರು. ನಾಟಕ ಬಿಟ್ಟಿರಲಿಲ್ಲ ಅವರು. ಓಕೆ, ನಾಟಕ 3 ಸಿನಿಮಾಗಳ ಜೊತೆಗೆ ನಾಟಕ. ನಾವು ರಿಹರ್ಸಲ್ ಎಷ್ಟೊತ್ತಿಗೆ ಮಾಡ್ತಿದ್ದಿದ್ದು ಗೊತ್ತಾ? ರಾತ್ರಿ 10 ಗಂಟೆಗೆ ಶುರು ಮಾಡಿ ಬೆಳಿಗ್ಗೆ ಜಾವ 3 ಗಂಟೆಗೆ ಮಾಡ್ತಿದ್ವಿ. ಬೆಳಿಗ್ಗೆ 6 ಗಂಟೆಗೆ ಅವ್ರು ಶೂಟಿಂಗ್ ಹೋಗೋರು. ಅಷ್ಟು ಮಟ್ಟಿಗೆ. ಓಕೆ. ಸೊ ಅದೇ ಹೇಳಿದ್ನಲ್ಲ, ನಮಗೆ ಲೇಟ್ ನೈಟ್ ಶೂಟಿಂಗ್ ಅಂತಂದ್ರೆ ನಮಗೇನು ಅನ್ಸೋದೇ ಇಲ್ಲ. ಓಕೆ, ಮಾಡ್ತೀವಿ ನಾವು. ಓಕೆ. ಇನ್ನು ಕೆಲವೊಂದ್ಸಲಿ ಆವಾಗ ಒಂದಷ್ಟು ಕಾಂಟ್ರವರ್ಷಿಯಲ್ ಮಾತುಗಳು ಕೇಳಿ ಬರ್ತಾ ಇರುತ್ತೆ. ಒಂದಷ್ಟು ಜನ ಕೆಲಸಕ್ಕೆ ಬರದಿರೋರು ಬರೋದಾಗ್ತಾರೆ. ಅಂದರೆ ಈಗಿನ ಜನ್ರೇಷನ್ನವ್ರಿಗೆ ನಾವೇನು ನೋಡ್ತೀವಿ, ಏನು ನೋಡ್ತೀವಿ ಅದನ್ನೇ ನಿಜ ಅಂತ ನಂಬ್ಕೊಳ್ಳುವಂತಹ ಒಂದು ಜನ್ರೇಷನ್ ಈಗ. ನಾನು ನಿಮ್ಮನ್ನು ಕೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ರಾಜ್ಕುಮಾರ್ ಅವ್ರಿಗೂ ಶಂಕರ್ನಾಗ್ ಅವ್ರಿಗೂ ಆಗ್ತಾ ಇರಲಿಲ್ಲ ಅಂತ ಒಂದಷ್ಟು ರೂಮರ್ಗಳು ಕೂಡ ಇತ್ತು. ಸುಳ್ಳು. ಓಕೆ. ರಾಜ್ಕುಮಾರ್ ಅವರು ಶಂಕರನ್ನ ಎಷ್ಟು ಚೆನ್ನಾಗಿ ಇಷ್ಟಪಡ. ಯಾಕೆಂದ್ರೆ ಒಂದು ಮುತ್ತಿನ ಕತೆ ಮಾಡಿದಾರಲ್ಲಪ್ಪ, ಒಂದು ಮುತ್ತಿನ ಕತೆ ಮಾಡಿದಾರಲ್ಲ, ಅವ್ರಿಗೆ ತುಂಬ ರೆಸ್ಪೆಕ್ಟ್ ಇತ್ತು ರಾಜ್ಕುಮಾರ್ ಅವ್ರಿಗೆ. ಶಂಕರ್ ಬಗ್ಗೆ ತುಂಬಾ ರೆಸ್ಪೆಕ್ಟ್ ಇತ್ತು. ಇವನ್ ಶಂಕರ್ಗೂ ಅಷ್ಟೇ. ರಾಜ್ಕುಮಾರ್ ಅವರು ಅಂತಂದರೆ ತುಂಬ ರೆಸ್ಪೆಕ್ಟ್ ಇತ್ತು. ಓಕೆ. ಅದೆಲ್ಲ ಸುಳ್ಳು ಗಾಸಿಪ್ಗಳು. ನಾನು ಹೇಳ್ತೀನಿ ಕೇಳಿ, ಅವರೆಲ್ಲ ಯಾರು ತಲೆ ಇಲ್ದಾರ ಅವ್ರು ಮಾತಾಡೋದು. ಅಂದರೆ ಜೊತೆಲಿ ನೀವು ಇದ್ದಿದ್ದರಿಂದ ಇಲ್ಲ, ಸುಳ್ಳು. ಯಾಕೆಂದರೆ ನಾನು ಒಂದು ಮುತ್ತಿನ ಕತೆಗೆ ಕಾಸ್ಟ್ಯೂಮ್ ಮಾಡಬೇಕಾಗಿತ್ತು. ಏನೋ ಕಾರಣದಿಂದಾಗಿ ನನ್ನ ಮಗಳು ಚಿಕ್ಕವಳು ಇದ್ಲು ಅನ್ನೋ ಕಾರಣದಿಂದಾಗಿ ನಂಗೆ ಹೋಗೋಕ್ಕಾಗಲಿಲ್ಲ. ಬಟ್ ನಾನು ನೋಡ್ದಂಗೆ ಶಂಕರು ಮತ್ತು ಅಣ್ಣ ತುಂಬ ಕ್ಲೋಸು. ಅಂದರೆ ಒಂಥರ ಒಬ್ರನ್ನ ಕಂಡ್ರೆ ಒಬ್ರಿಗೆ ರೆಸ್ಪೆಕ್ಟ್ ಇತ್ತು. ಶಂಕರ್ನ ಬುದ್ಧಿವಂತಿಕೆ ಬಗ್ಗೆ ಅಣ್ಣ ತುಂಬ ಇಷ್ಟಪಡೋರು. ಓಕೆ. ಮತ್ತು ಅವರ ಒಂದು ಇದಕ್ಕೆ ಬಗ್ಗೆ ಶಂಕರ್ ಇಷ್ಟಪಡೋರು. ಅವರ ಒಂದು ಪಂಕ್ಚುಯಾಲಿಟಿ ಬಗ್ಗೆ, ಅವರ ವರ್ಕ್ ಮಾಡೋ ಸ್ಟೈಲ್ ಬಗ್ಗೆ, ಮತ್ತು ಆ ಡೆಡಿಕೇಶನ್ ಇತ್ತಲ್ಲ ಅಣ್ಣಂದು, ಅದಕ್ಕೆ ತುಂಬ ರೆಸ್ಪೆಕ್ಟ್ ಕೊಡೋರು ಶಂಕರ್. ಒಬ್ರನ್ನೊಬ್ರು ಏನಂತೆ ಕರ್ಕೊಳ್ಳೋರು ಅಂತ.
ಅದು ನಂಗೆ ಗೊತ್ತಿಲ್ಲ, ಯಾಕೆಂದ್ರೆ ನಾನು ಸೆಟ್ಟಲ್ ಇರಲಿಲ್ವಲ್ಲ, ನಂಗೆ ಗೊತ್ತಿಲ್ಲ ನನಗೆ. ಓಕೆ. ಅಂದರೆ ಒಂದು ಮುಂದಿನ ಕತೆ ಅವಕಾಶ ಮಿಸ್ ಮಾಡ್ಕೊಂಡ್ರಿ ನೀವು? ಖಂಡಿತ ಮಿಸ್ ಮಾಡ್ಕೊಂಡೆ. ಅದು ಎಷ್ಟು ಹೊಟ್ಟೆ ಹೊರ್ಕೊಳ್ತೀನಿ ಅಂತಂದರೆ, ಬಟ್ ನನಗೂ ಅವಾಗ ನನ್ನ ಮಗಳು ಚಿಕ್ಕವಳಿದ್ಲು, ಸೊ ಅವಳ ಕಡೆ ಗಮನ ಕೊಡಬೇಕಾಯ್ತು ಅಂತ ನಾನು ಬಿಟ್ಟೆ ನಾನು. ಬಟ್ ಶಂಕರ್ ಜೊತೆ ವರ್ಕ್ ಮಾಡಿರೋ ತೃಪ್ತಿ ಇದೆ ನನಗೆ. ನಾನು ಇವಾಗೇನು ಇದೀನಲ್ಲ, ನಾನು ಎಷ್ಟೋ ಚಾನಲ್ಗಳಲ್ಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರಾಗಿ ವರ್ಕ್ ಮಾಡಿದ್ದೀನಿ. ಮತ್ತು ನಾನು ಶೆಡ್ಯೂಲ್ ಪ್ಲ್ಯಾನ್ ಮಾಡ್ತೀನಿ. ನನಗೆ ಎಷ್ಟೋ ಜನ ಹೇಳ್ತಾರೆ ಶೆಡ್ಯೂಲ್ ಪ್ಲ್ಯಾನ್ ನಿಮ್ಮ ಮಾಡಿದಾಗ ಯಾರೂ ಮಾಡೋದಿಲ್ಲ ಅಂತಲೂ ಹೇಳ್ತಾರೆ. ಇದೆಲ್ಲ ನಾನು ಶಂಕರು, ರಮೇಶ್ ಭಟ್ಟಿಂದನೇ ಕಲ್ತಿರೋದು. ಡೆಫಿನೆಟ್ಲಿ. ಆ ಒಂದು ಯಾರನ್ನ ಎಷ್ಟು ಕೋಪ ಬರುತ್ತೆ ಅಂತಂದರೆ ನನಗೆ, ಹೆಸರು ಬೇಡ, 8:30 9 ಗಂಟೆಗೆ ಫಸ್ಟ್ ಶಾಟ್ ಅಂತಂದರೆ ಬರ್ತಾರೆ 12 ಗಂಟೆಗೆ. ನಾವು ಬೇರೆ ಆರ್ಟಿಸ್ಟ್ಗಳಲ್ವಾ ನಾನು ಕೇಳೋದು, ನಾವು ಬರ್ಬೋದಲ್ಲ, ಬಟ್ ನಮ್ಗೆ ಅದು ಬರಲ್ಲ. ನಮ್ಮ ಅಪ್ಪಾಜಿ ಒಂದು ಮಾತು ಹೇಳೋರು, ನಾಟಕ ರಿಹರ್ಸಲ್ಗೆ ಹೋದಾಗ 6 ಗಂಟೆಗೆ ರಿಹರ್ಸಲ್ ಅಂದರೆ ನಮ್ಮ ಅಪ್ಪಾಜಿ 5:45ಗೆ ಹೋಗಿ ಕೂತ್ಕೊಳ್ಳೋರು. ಯಾಕಪ್ಪಾಜಿ, ಇವನು ರಾಜ್ಕುಮಾರ್ ಅಣ್ಣಂದು ಅದೇ ಇದ್ದಿತ್ತು, ಯಾಕಪ್ಪಾಜಿ 5:45ಗೆ ಬಂದಿದ್ಯಾ, 6 ಗಂಟೆಗೆ ಅಲ್ವಾ ಇರೋರು. ನೋಡು ಸುಂದರೇಶಿ, ಯಾರು ಎಷ್ಟೊತ್ತಿಗೆ ಬರ್ತಾರೆ ಅನ್ನೋ ಗೊತ್ತಿಲ್ಲ, ಬಟ್ ನಾವು 15 ನಿಮಿಷ ಮುಂಚೆ ಇರಬೇಕು. ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ, ನಾವಿರೋಣ, ನಮ್ಮನ್ನು ನೋಡಿ ಅವರಾದರೂ ಕಲಿತಾರನ್ನೋ ನೋಡೋಣ, ಅದು ಬೇರೆ. ಬಟ್ ಪಂಚುಲಾರಿಟಿ ವಿಚಾರದಲ್ಲಿ ರಾಜ್ಕುಮಾರಣ್ಣ ಹೇಳಿದ್ನಲ್ಲ, 9 ಗಂಟೆಗೆ ವಿತ್ ಮೇಕಪ್ ವಿತ್ ಕಾಸ್ಟ್ಯೂಮ್ ಡನ್ ಅಂತ ಸ್ಟುಡಿಯೋ ನಮಸ್ಕಾರ ಮಾಡ್ಕೊಂಡು ಎಂಟ್ರಿ ತಗೊಳ್ಳೋರು ಅಣ್ಣ. ನಾನೇ ನೋಡಿದ್ದೀನಿ ಇದನ್ನು. ಇನ್ನು ಶಂಕರ್ ನಾಗ್ ಅವರು ಡೈರೆಕ್ಟರ್ ಆಗಿದ್ದಾರೆ, ಬೇರೆಯವರ ಡೈರೆಕ್ಷನಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೆ ಯಾರಿಗೂ ತೊಂದರೆ ಕೊಡ್ತಿರ್ಲಿಲ್ಲಪ್ಪ. ಯಾಕೆಂದರೆ ಹುಲಿ ಎಬ್ಬಲಿಲ್ಲ, ನಾನು ಅವ್ರ ಜೊತೆ ಮಾಡಿದ್ದೀನಿ, ಯಾರಿಗೂ ತೊಂದರೆ ಕೊಡ್ತಿರ್ಲಿಲ್ಲ. ಅವ್ರ ಪಾಡ್ಗವರು ಟೇಕ್ ಕರಿಯೋರು, ಹೋಗೋರು, ಟೇಕ್ ಮುಗಿಸ್ಕೊಳ್ಳೋರು, ಬರೋರು, ಅವ್ರ ಪಾಡ್ಗವರು. ಓದೋ ಹುಚ್ಚು ತುಂಬ ಇತ್ತು, ಎಷ್ಟಿತ್ತು ಅಂತಂದರೆ. ಮತ್ತು ಅವ್ರ ಥಿಂಕಿಂಗ್ ವೇನೇ ಬೇರೆ ಅಲ್ಲ ಮಂಜು. ನಾವು ಈಗಿನ ನಾಳೆ ಬಗ್ಗೆ ಯೋಚನೆ ಮಾಡಿದ್ರೆ ಅವ್ರು 3 ವರ್ಷದ ಆಮೇಲಿಂದ ಯೋಚನೆ ಮಾಡೋರು. ಮೆಟ್ರೋ ಈಗ ಇತ್ತೀಚೆಗೆ ಅವ್ರು 85 86 ಪ್ಲ್ಯಾನ್ ಮಾಡಿದ್ರು. ಅವರು 86 ಪ್ಲ್ಯಾನ್ ಮಾಡಿದ್ರು. ಅವ್ರು ಹೋಗಿದ್ದು 90, 87 ಜರ್ಮನಿಗೆ ಹೋಗಿದ್ದು ಅನಿಸುತ್ತೆ ಶಂಕರ್. 87 88 ಹೋಗಿದ್ದು ಪ್ಲ್ಯಾನ್ಗೆ. ಅದು ಆಗೋ ಅಷ್ಟಲ್ಲೇ ಹಂಗಾಯ್ತು. ಯಾ Feed Plus Karnataka.